ಜುಲೈ 2026 ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಮಾಸ ಭವಿಷ್ಯ ಅಂದರೆ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಾಸ ಭವಿಷ್ಯ ಫಲಗಳನ್ನು ನೋಡೋದಕ್ಕಿಂತ ಮುಂಚೆ ಈ ತಿಂಗಳು ಯಾವ್ಯಾವ ಗ್ರಹಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 4ನೇ ತಾರೀಕು ಜುಲೈ 4ನೇ ತಾರೀಕು ಶುಕ್ರನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ 7ನೇ ತಾರೀಕಿನಿಂದ ಬುಧ ವಕ್ರಗತಿಯಲ್ಲಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಅಂದರೆ ನಿಮಗೆ 24ನೇ ತಾರೀಕುವರೆಗೂ ಪ್ರವೇಶವನ್ನು ಮಾಡ್ತಾನೆ, ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ 27/7 ಅಂದರೆ ಜುಲೈ 27ನೇ ತಾರೀಕಿಂದ ಶನಿ ಮಹಾತ್ಮರು ಮೀನ ರಾಶಿಯಲ್ಲಿ ವಕ್ರಗತಿಯನ್ನು ಸಂಚಾರ ಮಾಡ್ತಾರೆ. ಅದೇ ರಾಶಿಯಲ್ಲಿ ಡಿಸೆಂಬರ್ 11ರವರೆಗೂ ಸಹ ಅವರು ವಕ್ರಗತಿಯಲ್ಲೇ ಸಂಚಾರವನ್ನು ಮಾಡ್ತಾರೆ. 14ನೇ ತಾರೀಕಿನಿಂದ ಗುರು ಕೂಡ ಹಸ್ತನಾಗ್ತಾನೆ. ಆಗಸ್ಟ್ 12ನೇ ತಾರೀಕುವರೆಗೂ ಗುರು ಹಸ್ತರಾಗಿರ್ತಾರೆ ಸೂರ್ಯನ ಪ್ರವೇಶದಿಂದ. ಈ ಎಲ್ಲ ರಾಶಿ ಬದಲಾವಣೆಗಳಿಂದ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದ್ಯೋಗ ಅವಕಾಶ ಮತ್ತು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಹೋದರೆ, ಉದ್ಯೋಗದಲ್ಲಿ ಖಂಡಿತವಾಗಲೂ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಫಲಗಳು ನೋಡ್ಬೋದು. ಯಾಕಂತಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ, ಯಾಕಂದರೆ ಸೂರ್ಯನ ಪ್ರವೇಶ ಆಗುವುದರಿಂದ ಉದ್ಯೋಗದಲ್ಲಿ ಅವರಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಆನಂತರದಲ್ಲಿ ಗೌರವ ಸಿಗುತ್ತೆ, ಅವರ ಮೇಲಧಿಕಾರಿಗಳಿಂದ ಪ್ರಶಂಸೆ ಗೌರವ ಖಂಡಿತವಾಗಲೂ ಸಿಗುತ್ತೆ. ಬಡ್ತಿ ಆಗ್ತಕ್ಕಂಥದ್ದು ಕೂಡ ಖಂಡಿತವಾಗಲೂ ಅಂದರೆ ಪ್ರಮೋಷನ್ ಕೂಡ ಖಂಡಿತವಾಗಲೂ ಆಗುತ್ತೆ. ನೀವು ಏನಾದರೂ ಉದ್ಯೋಗವನ್ನು ಬದಲಾವಣೆ ಮಾಡಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಕಡೆ ನೀವು ಹೆಚ್ಚಿನ ಉದ್ಯೋಗಕ್ಕೆ ಹೋಗಬೇಕು ಅಂದರೂ ಸಹ ಖಂಡಿತವಾಗಲೂ ನಿಮಗೆ ಆಗೇ ಆಗುತ್ತೆ. ನಿಮಗೆ ವ್ಯಾಪಾರದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ವ್ಯಾಪಾರದ ವಿಚಾರದಲ್ಲೂ ಸಹ ಖಂಡಿತವಾಗಲೂ ನಿಮಗೆ ಧನಾತ್ಮಕ ಲಾಭವಂತೂ ಖಂಡಿತವಾಗಲೂ ಇದೆ. ನಿಮಗೆ ಹೂಡಿಕೆಗೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು, ಇಲ್ಲ ಹಳೆಯ ಹೂಡಿಕೆಯಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು, ಇಲ್ಲ ಯಾವಾಗಲೂ ನೀವು ಏನಪ್ಪ ಅಂದರೆ ಹಣ ಕೊಟ್ಟಂಥದ್ದು ನಿಮಗೆ ಬರದೇ ಇರತಕ್ಕಂಥ ಹಣ ಕೂಡ ನಿಮಗೆ ಖಂಡಿತವಾಗಲೂ ಬಂದೇ ಬರುತ್ತೆ. ಆನಂತರದಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಲಿಕ್ಕೆ ಹೋದರೆ, ಯಾಕಂದರೆ ಧನಸ್ಥಾನದಲ್ಲಿ ನಿಮಗೆ ಏನಪ್ಪ ಅಂದರೆ ಲಾಭಸ್ಥಾನದಲ್ಲಿ ನಿಮಗೆ ಖಂಡಿತವಾಗಲೂ ಸೂರ್ಯನ ಪ್ರವೇಶ ಆಗೋದರಿಂದ ನಿಮಗೇನಾದರೂ ಧನಾತ್ಮಕ ಲಾಭ ಸೂರ್ಯನಿಂದ ಖಂಡಿತವಾಗಲೂ ಇದ್ದೇ ಇದೆ. ನಿಮಗೆ ಲಾಭ ಪಡಿತಕ್ಕಂಥದ್ದು ಸೂರ್ಯನ ಪ್ರವೇಶ ಆಗ್ತಕ್ಕಂಥದ್ರಿಂದ ನಿಮಗೆ ಖಂಡಿತವಾಗಲೂ ಲಾಭ. ಆನಂತರದಲ್ಲಿ ನಿಮ್ಮ ಹಣಕಾಸು ಬರ್ತಕ್ಕಂಥದ್ದು, ಇಲ್ಲ ಪಿತ್ರಾರ್ಜಿತ ಆಸ್ತಿ ಏನಾದರೂ ನಿಮಗೆ ಕೋರ್ಟಲ್ಲಿ ಇದ್ದರೂ ಸಹ ಅದು ಕೂಡ ಬರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಖಂಡಿತವಾಗಲೂ ನೋಡ್ಬೋದು. ಆನಂತರದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿಯ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಕೌಟುಂಬಿಕ ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಈ ತಿಂಗಳು ಸರಿ ಹೋಗ್ತಕ್ಕಂಥದ್ದು ಖಂಡಿತವಾಗಲೂ ಇದೆ. ನಿಮಗೆ ಕುಟುಂಬದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ನಿಮ್ಗೆ ಏನಾದರೂ ಕುಟುಂಬದ ಜೊತೆ ಅಣ್ಣ ತಮ್ಮಂದಿರ ಜೊತೆ, ತಾಯಿಯ ಜೊತೆ ಏನಾದರೂ ಭಿನ್ನಾಭಿಪ್ರಾಯ ಇರಬಹುದು, ಇಲ್ಲ ಹೆಂಡತಿ ಜೊತೆ ಭಿನ್ನಾಭಿಪ್ರಾಯ ಇದ್ದರೂ ಸಹ ಖಂಡಿತವಾಗಲೂ ನಿಮಗೆ ಸರಿ ಹೋಗುವಂಥದ್ದು ಖಂಡಿತವಾಗಲೂ ಇದೆ. ಮದುವೆಯಲ್ಲಿ ವಿಳಂಬ ಆದವರು ಸಹ ಕುಟುಂಬದ ವಿಚಾರದಲ್ಲಿ ನೀವು ಜುಲೈ ಅಂತ್ಯದಲ್ಲಿ ಅಥವಾ ಆಗಸ್ಟಲ್ಲಿ ಕೂಡ ಮದುವೆ ಆಗುವಂಥದ್ದು ಖಂಡಿತವಾಗಲೂ ಯೋಗ ಇದ್ದೇ ಇದೆ. ಪ್ರೀತಿ ಪ್ರೇಮದ ವಿಚಾರ ನೋಡಲಿಕ್ಕೆ ಹೋದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು, ಬಟ್ ಅದು ಕೂಡ ಕನ್ಯಾ ರಾಶಿಯವರಿಗೆ ಸರಿ ಹೊಂದುವಂಥದ್ದು ಖಂಡಿತವಾಗಲೂ ಈ ತಿಂಗಳು ಕಾಣಿಸ್ತಾ ಇದೆ. ಅದಾದ ನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ, ಆರೋಗ್ಯದಲ್ಲಿ ಸಹ ಹಿಂದಿನ ತಿಂಗಳಿಗಿನ ಈ ತಿಂಗಳು ನೀವು ಹೆಚ್ಚಿನ ಆರೋಗ್ಯವನ್ನು ಕಾಣ್ಬೋದು. ಅಂತಂದರೆ ನಿಮಗೆ ಸರಿ ಹೋಗುವಂಥದ್ದು, ಹಿಂದಿನ ತಿಂಗಳು ಏನಾದರೂ ನೀವು ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಈ ತಿಂಗಳು ಖಂಡಿತವಾಗಲೂ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದಂತೂ ಖಂಡಿತವಾಗಲೂ ಇದ್ದೇ ಇದೆ. ಇನ್ನು ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ, ಬುಧನ ವಕ್ರಗತಿಯಿಂದ ನಿಮ್ಮ ಮನಸ್ಸು ಚಂಚಲ ಆದರೂ ಸಹ ಬಟ್ ನಿಮಗೆ ಗುರುವಿನ ದೃಷ್ಟಿ ಇರುವುದರಿಂದ ಖಂಡಿತವಾಗಲೂ ಶಿಕ್ಷಣದ ವಿಚಾರದಲ್ಲಿ ಉತ್ತುಂಗಕ್ಕೆ ಹೋಗ್ತೀರಾ. ಇಲ್ಲ ನೀವೇನಾದರೂ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ಇಲ್ಲ ನೀವೇನಾದರೂ ಟೆಕ್ನಿಕಲ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಎಕ್ಸಾಮ್ ಬರಿತಾ ಇದ್ದರೆ ಅದರಲ್ಲೂ ಖಂಡಿತವಾಗಲೂ ಪಾಸ್ ಆಗುವಂಥ ಯೋಗ ಇದೆ. ವಿದೇಶಕ್ಕೆ ಹೋಗುವಂಥ ಯೋಗ ಕೂಡ ನಿಮಗೆ ಬರಬಹುದು ಶಿಕ್ಷಣದ ವಿಚಾರದಲ್ಲಿ. ಇನ್ನೂ ಏನಾದರೂ ಹೆಚ್ಚಿನ ನಿಮ್ಮ ಸಮಸ್ಯೆಗಳು ಇತ್ತು ಅಂತಂದರೆ, ನಿಮ್ಮ ರಾಶಾಧಿಪತಿ ಆದಂತಹ ಬುಧನನ್ನು ಆ್ಯಕ್ಟಿವ್ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಲೂ ಪ್ರತಿ ಬುಧವಾರ ನೀವು ಹಸಿರು ತರಕಾರಿ ಅಥವಾ ಹಸಿರು ಬೇಳೆಯನ್ನು ದಾನವನ್ನು ಮಾಡಿ, ಪ್ರತಿ ಬುಧವಾರ ಅಥವಾ ಪ್ರತಿನಿತ್ಯ ಓಂ ನಾರಾಯಣಾಯ ನಮಃ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಏನಾದರೂ ನಿಮ್ಮ ಸಮಸ್ಯೆಗಳು ಇತ್ತು ಅಂತಂದರೆ ಈ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.